ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಇಂಡಿಯನ್ ಹೌಸ್ ಹೋಲ್ಡ್ಸ್ ಇನ್ವೆಸ್ಟೆಡ್ 6.91 lakh crores. 2024-25 ಫೈನಾನ್ಷಿಯಲ್ ಇಯರಲ್ಲಿ ಸೆಬಿ ಡೇಟಾ ಪ್ರಕಾರ 6.91 lakh crores ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಇಂಡಿಯನ್ ಹೌಸ್ ಹೋಲ್ಡ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೂ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟು ಗೋಲ್ಡ್ ಹಾಗೂ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸನ್ನು ಬೀಟ್ ಮಾಡಿತ್ತು ಆ ವರ್ಷ. 2023-24 ಫೈನಾನ್ಷಿಯಲ್ ಇಯರಲ್ಲಿ ಸ್ಟಾಕ್ ಮಾರ್ಕೆಟ್ಸಲ್ಲಿ 3.58 lakh crores ಇನ್ವೆಸ್ಟ್ ಆಗಿತ್ತು ಹೌಸ್ ಹೋಲ್ಡ್ಸಿಂದ. ಹಾಗೂ 2022-23ಯಲ್ಲಿ 2.6 lakh crores ಇನ್ವೆಸ್ಟ್ ಆಗಿತ್ತು. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸೇ ಇದರಲ್ಲಿ 5.13 lakh crores ಆಗಿತ್ತು 2024-25ಯಲ್ಲಿ. ಹಾಗೂ ಡೈರೆಕ್ಟ್ ಈಕ್ವಿಟೀಸಲ್ಲಿ ನೆಟ್ ಸೆಲ್ಲರ್ಸ್ ಆಗಿದ್ದರು ರಿಟೇಲ್ ಇನ್ವೆಸ್ಟರ್ಸು. 54,786 crores ವರ್ತ್ ಆಫ್ ಶೇರ್ಸನ್ನು 2024-25 ಫೈನಾನ್ಷಿಯಲ್ ಇಯರಲ್ಲಿ ಸೇಲ್ ಮಾಡಿದರು. ಹಾಗೂ 2023-24ರಲ್ಲಿ 69,329 crores ನೆಟ್ ಸೇಲ್ಸ್ ಆಗಿತ್ತು ಡೈರೆಕ್ಟ್ ಈಕ್ವಿಟೀಸಲ್ಲಿ. ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ, ಡೈರೆಕ್ಟ್ ಈಕ್ವಿಟೀಸಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಅವರ ಶೇರ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 2. ಜಿಂದಾಲ್ ಗೆಟ್ಸ್ 8,000 crores ಲೋನ್ ಫಾರ್ ಆಟೋಮೊಬೈಲ್ ಬಿಸ್ನೆಸ್. ಬಿಲಿಯನೇರ್ ಸಜ್ಜನ್ ಜಿಂದಾಲ್ ಅವರ ಆಟೋಮೋಟಿವ್ ಬಿಸ್ನೆಸ್ಸಿಗೆ 8,000 ಕೋಟಿ ಲೋನ್ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ SBI ಅವರು. ಹಾಗೂ ಈ ಲೋನು ಮೋಸ್ಟ್ ಪ್ರಾಬ್ಲಿ 10 yearsಗಿಂತ ಜಾಸ್ತಿ ಟರ್ಮ್ ಇರುತ್ತೆ. ಈ ಲೋನ್ ಇರೋದು JSW ಮೋಟರ್ಸಿಗೆ ಅವರ ಒಂದು ಫ್ಯಾಕ್ಟ್ರಿನ ರೆಡಿ ಮಾಡಲಿಕ್ಕೆ ಮಹಾರಾಷ್ಟ್ರದಲ್ಲಿ. JSW ಮೋಟರ್ಸು ಈಗ ಒನ್ ಆಫ್ ದ ರೀಸೆಂಟ್ ಕಂಪ್ನೀಸು ಆಟೋಮೊಬೈಲ್ ಸೆಕ್ಟ್ರಲ್ಲಿ ಎಂಟರ್ ಮಾಡಿದ್ದಕ್ಕೆ. ಹಾಗೂ ಇಂಡಿಯನ್ ಕಂಪ್ನೀಸಲ್ಲಿ ರೀಸೆಂಟಾಗಿ ಯಾವ ಹೊಸ ಕಂಪ್ನಿ 4-wheeler ಮ್ಯಾನುಫ್ಯಾಕ್ಚರಿಂಗ್ ಬಂದಿರಲಿಲ್ಲ, ಎಲ್ಲನೂ ಓಲ್ಡ್ ಕಂಪ್ನೀಸೇ. ನ್ಯೂಸ್ ನಂಬರ್ 3. ITC ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಇನ್ಕಮ್ ಜಾನ್ವರಿ ಟು ಮಾರ್ಚ್ 2025 20,376 crores. ಜಾನ್ವರಿ ಟು ಮಾರ್ಚ್ 2026 23,821 crores, 16.9% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ ಲಾಸ್ಟ್ ಟೈಮು 19,808 crores ಇತ್ತು, ಈ ಸತಿ 5,470 crores ಆಗಿದೆ, 72% ಡೌನ್ ಆಗಿದೆ. ಇದು ಯಾಕೆ ಲಾಸ್ಟ್ ಟೈಮ್ದು ಫಿಗರ್ ತುಂಬ ಜಾಸ್ತಿ ಇದೆ ಅಂದರೆ ಎಕ್ಸೆಪ್ಷನಲ್ ಇನ್ಕಮ್ ಒಂದಿತ್ತು, ಆವಾಗ ಅವರು ITC ಹೋಟೆಲ್ಸ್ ಬಿಸ್ನೆಸ್ಸಲ್ಲಿ ಸೇಲ್ ಮಾಡಿದ ಪ್ರಾಫಿಟ್ಟು ಇನ್ಕ್ಲೂಡ್ ಆಗಿತ್ತು ಆ ವರ್ಷ. ಡೀಸೆಂಟ್ ರಿಸಲ್ಟ್ಸು ಕಂಪ್ನಿಗೆ ಬೆಟರ್ ದೆನ್ ಅನಲಿಸ್ಟ್ ಎಸ್ಟಿಮೇಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸ್ಟಾಕು ನಾಳೆ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಕ್ವಿಕ್ ಕಾಮರ್ಸ್ ಕಂಪ್ನಿ ಝೆಪ್ಟೋ ಅವರು ಅವರ 11,000 ಕೋಟಿದ IPOನ ಜುಲೈಯಲ್ಲಿ ಲಾಂಚ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗೂ ಇದೇ ಥರ ಆಲ್ರೆಡಿ ಲಿಸ್ಟೆಡ್ ಕಂಪ್ನೀಸು ಝೊಮ್ಯಾಟೊ ಹಾಗೂ ಸ್ವಿಗ್ಗಿ. ಝೆಪ್ಟೋ ಅವ್ರ ಹತ್ರ 1,255 ಡಾರ್ಕ್ ಸ್ಟೋರ್ಸ್ ಇದೆ, 61 ಸಿಟೀಸಲ್ಲಿ ಅವರ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೂ ಬ್ಲಿಂಕಿಟ್ಟು, ಅದು ಝೊಮ್ಯಾಟೋದು ಒಂದು ವಿಂಗು, ಅವ್ರ ಹತ್ರ 2,222 ಸ್ಟೋರ್ಸ್ ಇದೆ 243 ಸಿಟೀಸಲ್ಲಿ. ಅಕ್ಟೋಬರ್ 2025 ಝೆಪ್ಟೋ ಅವರು 3,757 crores ಅಪ್ರಾಕ್ಸಿಮೇಟ್ಲಿ ಫಂಡ್ ರೇಸ್ ಮಾಡಿದರು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 4 ಪಾಯಿಂಟ್ಸ್ ಡೌನು 23,655 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 135 ಪಾಯಿಂಟ್ಸ್ ಡೌನು 75,183 ಕ್ಲೋಸ್ ಆಯಿತು. ಇವತ್ತು ಓಪನಿಂಗ್ ತುಂಬ ಪಾಸಿಟಿವ್ ಆಗಿತ್ತು, ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಅದು ಫ್ಲ್ಯಾಟ್ ಆಗಿ ಕಂಟಿನ್ಯೂಸ್ ಆಗಿ ಫ್ಲ್ಯಾಟ್ ಆಗಿ ಟ್ರೇಡ್ ಆಗ್ತಾಯಿತ್ತು. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಗ್ರಾಸಿಮ್ 6.17% ಅಪ್ಪು, ಇಂಟೋಗ್ಲೋಬ್ ಏವಿಯೇಷನ್ 3.25% ಅಪ್ಪು, ಅಪೋಲೋ ಹಾಸ್ಪಿಟಲ್ಸ್ 2.85% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಫೈನಾನ್ಸ್ 1.67% ಡೌನು, HUL 1.37% ಡೌನು, ಟೆಕ್ ಮಹೀಂದ್ರ 1.32% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಂವರ್ಧನ ಮದರ್ಸನ್ 3.65% ಅಪ್ಪು, ಸೀಮೆನ್ಸ್ ಎನರ್ಜಿ 3.32% ಅಪ್ಪು, ಹ್ಯುಂಡೈ ಮೋಟರ್ಸ್ 3.23% ಅಪ್ಪು. ಟಾಪ್ ಲೂಸರ್ಸ್ ಬಾಷ್ 4.4% ಡೌನು, ಜಿಂದಾಲ್ ಸ್ಟೀಲ್ 2.15% ಡೌನು, ವೇದಾಂತ 1.2% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,711 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,237 ಸ್ಟಾಕ್ಸು, 58% ಅಪ್ಪು, 42% ಡೌನು. ಪಾಯಿಂಟ್ ನಂಬರ್ 5. ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,597 crores ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,968 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6. ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,993 per ಗ್ರಾಮು, ಸಿಲ್ವರ್ 285 rupees per ಗ್ರಾಮ್. ಪಾಯಿಂಟ್ ನಂಬರ್ 8. ಸ್ಟಾಕ್ಸ್ ನ್ಯೂ 52-week ಹೈ. ಗ್ರಾಸಿಮ್ 52-week ಹೈ 3,180, ಕ್ಲೋಸಿಂಗ್ 3,155. ಪಾಯಿಂಟ್ ನಂಬರ್ 9. ಸ್ಟಾಕ್ಸ್ ನ್ಯೂ 52-week ಲೋ. ಟಾಟಾ ಕ್ಯಾಪಿಟಲ್ 52-week ಲೋ 297, ಕ್ಲೋಸಿಂಗ್ ಪ್ರೈಸ್ 298. ಪಾಯಿಂಟ್ ನಂಬರ್ 10. ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.01% ಡೌನು, ಜಪಾನ್ 3.14% ಅಪ್ಪು, ಜರ್ಮನಿ 0.72% ಡೌನು, ಫ್ರಾನ್ಸ್ 0.41% ಡೌನು, UK 0.39% ಡೌನು. ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 1.54% ಅಪ್ ಆಗಿತ್ತು.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.